ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ವೆಡ್ನೆಸ್ಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ನಾನು ಮಾಡೋ ಕೆಲಸ ಪಾಟ್ಗಳಿಗೆಲ್ಲ ನೀರು ಹಾಕ್ತೀನಿ. ಇದಾದ ನಂತರ ವೇಟ್ಲೆಸ್ ಡ್ರಿಂಕ್ಸನ್ನು ಪ್ರಿಪೇರ್ ಮಾಡ್ಕೋತೀನಿ. ಸೊ ಇವತ್ತು ನೋಡ್ತಿರ್ಬೋದು ಬೆಳಗ್ಗೆ ಆಕಾಶಮಂಡಲ ಹೀಗೆ ಕಾಣ್ತಾ ಇದೆ. 2 ದಿನದಿಂದ ಹೀಗೆ ಮೋಡ ಆಗಿದೆ, ಬಿಸಿಲು ಬರ್ತಾಯಿಲ್ಲ ಅಷ್ಟಾಗಿ. ಆದರೆ ಮಳೆ ಕೂಡ ಮಧ್ಯಾಹ್ನ ಒಂದು ಸರಿ ಬರುತ್ತೆ ಹೋಗುತ್ತೆ ಅಷ್ಟೇ. ಸೊ ಬನ್ನಿ ವೇಟ್ಲೆಸ್ ಡ್ರಿಂಕ್ಸನ್ನು ಮಾಡ್ಕೊಳ್ಳೋಣ. ಇವತ್ತು ವೇಟ್ಲೆಸ್ ಡ್ರಿಂಕ್ಸಿಗೆ ಚಕ್ಕೆನ ಬಳಸ್ತಾ ಇದ್ದೀನಿ. ಈ ರೀತಿ ಒಂದು ಪೀಸ್ ಚಕ್ಕೆನ ಹೀಗೆ ಹಾಕಿದ್ರೆ ನಮ್ಗೆ ಅಷ್ಟು ಬೆನಿಫಿಟ್ ಸಿಕ್ಕಲ್ಲ, ಅಂದರೆ ಇದರಲ್ಲಿ ಇರುವಂಥ ಅಂಶಗಳು ಅಷ್ಟು ಬಿಡೋಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕುಟ್ಟಣಿಗೆಯಲ್ಲಿ ಕುಟ್ಕೊಂಡ್ಬಿಟ್ಟು ಹಾಕ್ತೀನಿ. ನೋಡಿ ಫೈನಲ್ ಆಗಿ ಇಷ್ಟು ಸಣ್ಣ ಆಗಿದೆ. ಇವಾಗ ಇದನ್ನು ಕಾಯೋ ನೀರಿಗೆ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದ್ದು ಇದರ ಅಂಶಗಳೆಲ್ಲ ಬಿಟ್ಕೊಳ್ಳಿ. ಆಮೇಲೆ ಇದನ್ನು ಶೋಧಿಸ್ಕೊಂಡು ಕುಡಿತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಆಫ್ ಮಾಡಿಕೊಂಡು ಶೋಧಿಸ್ಕೊತೀನಿ. ಇವಾಗ ಚಕ್ಕೆ ನೀರು ರೆಡಿಯಾಗಿದೆ. ಇವತ್ತಿನ ವೇಟ್ಲೆಸ್ ಡ್ರಿಂಕ್ಸು ಚಕ್ಕೆ ನೀರು. ಸೊ ಈಗ ಚಕ್ಕೆ ನೀರನ್ನು ಕುಡಿದು ಮುಗಿಸಿ ನೆಕ್ಸ್ಟು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳುವಾಗ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬ್ರೇಕ್ಫಾಸ್ಟಿಗೆ ಇವತ್ತು ಬಟರ್ ಫ್ರೂಟ್ನ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಬಟರ್ ಫ್ರೂಟ್ನ ತೊಗೊಂಡಿದ್ದೀನಿ. ಸೊ ಮೇಲ್ಗಡೆ ನೋಡೋದಕ್ಕೆ ಸ್ವಲ್ಪ ಈ ರೀತಿ ಕಾಣ್ತಾ ಇದೆ, ಆದರೆ ಒಳಗಡೆ ಹಣ್ಣು ಅಷ್ಟೊಂದೇನು ಕೊಳ್ತೋಗಿರಲ್ಲ. ಸೊ ಇದರಲ್ಲಿ ಸ್ಮೂತಿ ಮಾಡಿಕೊಂಡು ಇವತ್ತು ಬ್ರೇಕ್ಫಾಸ್ಟ್ನ ತೊಗೋತೀನಿ. ಸೊ ಇವಾಗ ಇದನ್ನು ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಇವಾಗ ಇಲ್ಲಿ 2 ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಗರಿ ಪೌಡ್ರು ಮತ್ತು ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಇದನ್ನು ಸ್ವಲ್ಪ ತೆಳುವಾಗಿ ರುಬ್ಕೊಂಡ್ವಿ ಅಂತಂದರೆ ಕುಡಿಯೋದಕ್ಕೆ ಅಷ್ಟು ಟೇಸ್ಟ್ ಸಿಕ್ಕಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಣ್ಣೆ ಥರನೇ ರುಬ್ಕೊಂಡಿದ್ದೀನಿ ಇದನ್ನು. ಇವಾಗ ಇದನ್ನು ಒಂದು ಬಾಟ್ಲಿಗೆ ಹಾಕೋತೀನಿ. ಇವಾಗ ಈ ಥರ ಬಾಟ್ಲಿಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಸ್ಮೂತಿಗೆ ಅಂದರೆ 1 ಗ್ಲಾಸ್ 1 ಬಾಟಲಷ್ಟು ತೊಗೊಂಡ್ವಿ ಅಂತಂದರೆ ನಮಗೆ ಒಂದು ಬ್ರೇಕ್ಫಾಸ್ಟ್ ಫುಲ್ಲು ತಿಂದಷ್ಟು ಫೀಲ್ ಆಗುತ್ತೆ. ಸೊ ಒಂದು ಒಳ್ಳೆ ಹೆಲ್ದಿ ಇರುವಂತಹ ಸ್ಮೂತಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮಗೆ ಸೀಸನ್ ವೈಸಲ್ಲಿ ಏನಾದರೂ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಈ ರೀತಿ ಸ್ಮೂತಿ ಮಾಡ್ಕೊಂಡು ತೊಗೊಳ್ಳಿ, ತುಂಬ ಒಳ್ಳೆಯದು. ಇವಾಗ ನನ್ನ ಬ್ರೇಕ್ಫಾಸ್ಟು ಪ್ರಿಪೇರ್ ಆಗಿದೆ. ಸೊ ಇವಾಗ ಇದನ್ನು ತೊಗೊಂಡು ನೆಕ್ಸ್ಟು ಮುಂದಿನ ಕೆಲಸವನ್ನು ನೋಡೋಣ ಬನ್ನಿ. ಸ್ಮೂತಿ ಬ್ರೇಕ್ಫಾಸ್ಟ್ ಸ್ಮೂತಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಫಸ್ಟ್ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕೈ ಹಾಕಿರೋದು ಕಿಚನಲ್ಲಿ ಸಿಂಕ್ ಹತ್ರ. ಯಾಕೆಂದರೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ನನಗೆಲ್ಲ ಕೆಲಸಗಳು ಬೇಗ ಆಗೋದು. ಸೊ ಹಂಗಾಗಿ ಇವಾಗ ಪಾತ್ರೆ ಇಷ್ಟು ಇದೆ, ಕರೀತಿದೆ ನನ್ನನ್ನು ಆವೋ ಬೇಟ ಆವೋ ಅಂತ. ಈಗ ಇಷ್ಟು ಪಾತ್ರೆನೂ ವಾಶ್ ಮಾಡಬೇಕು. ನನಗೆ ನಿಜವಾಗ್ಲೂ ಅಡುಗೆ ಮಾಡಿದಾಗೂ ನಂಗೆ ಅಷ್ಟು ಬೇಜಾರಾಗಲ್ಲ. ಈ ಪಾತ್ರೆ ತೊಳೆಯೋದಿದ್ದಿಲ್ಲ ಇದ್ರಂಥ ಬೇಜಾರು ನನಗೆ ಯಾವುದೂ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಬೇಜಾರಾಗುತ್ತೆ. ಮುಂಚೆ ಬಟ್ಟೆ ವಾಶ್ ಮಾಡೋದಕ್ಕೆ ಬೇಜಾರಾಗುತ್ತೆ ಅಂತ ಅನ್ಕೋತಿದ್ದೆ. ವಾಷಿಂಗ್ ಮಿಷಿನ್ ಬಂದಮೇಲೆ ಇವಾಗ ಅದ್ರ ಮೇಲೆ ಅಷ್ಟು ಬೇಜಾರಾಗ್ತಿಲ್ಲ. ಏನಿಲ್ಲಾದರೂ ಬಟ್ಟೆ ಹಾಕ್ಕೊಟ್ಬಿಟ್ರೆ ಸಾಕೋದು ನೀಟಾಗಿ ವಾಶ್ ಮಾಡಿ ಕೊಟ್ಬಿಡುತ್ತೆ. ಇದ್ರ ಪಾತ್ರೆ ಇದೆಯಲ್ಲ, ಈ ಪಾತ್ರೆನ ಎಷ್ಟು ಸತಿ ಅಡುಗೆ ಮಾಡಿದ್ರು ಎಲ್ಲಿಂದ ಬರ್ತಾ ಇರುತ್ತೋ ಅಂತಲೇ ಗೊತ್ತಾಗಲ್ಲ, ಕಣ್ಣಿಡಿಯೋಕ್ಕೆ ಆಗಲ್ಲ ಇದ್ರ ಮೂಲನ. ಆ ಥರ ಬೇಜಾರಾಗುತ್ತೆ. ಸೊ ನಿಮಗೂ ಹೀಗೆ ಬೇಜಾರಾಗುತ್ತಾ ಹೇಳಿ. ಇವಾಗ ಇಷ್ಟು ಪಾತ್ರೆನ ವಾಶ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇವಾಗ ಫೈನಲಿ ಪಾತ್ರೆ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಕೆಲಸ ಶುರು ಮಾಡ್ಕೊಳ್ಳೋಣ ಬನ್ನಿ.
ಮನೆ ಕ್ಲೀನ್ ಮಾಡ್ತಾಯಿದ್ದೆ, ಈ ಹುಳ ಎಲ್ಲಿಂದ ಬಂತು ಅಂತಲೇ ಗೊತ್ತಿಲ್ಲ. ನೋಡೋಕ್ಕೆ ಸ್ವಲ್ಪ ಈ ಜೇನುಹುಳ ಥರನೇ ಕಾಣ್ತಿದೆ, ಆದರೆ ಜೇನುಹುಳ ಅಲ್ಲ. ಇದು ಕಚ್ಚಿದ್ರೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ, ಆದರೆ ಸಿಕ್ಕಾಪಟ್ಟೆ ಭಯಂಕರವಾಗಿದೆ. ಕಲರ್ ಮಾತ್ರ ಸಖತ್ತಾಗಿದೆ, ಗ್ರೀನ್ ಆ್ಯಂಡ್ ಬ್ಲೂ ಮಿಕ್ಸ್. ಇದೇನು ಕಜ್ಜನಾ ಅದು ಗೊತ್ತಾಗ್ತಿಲ್ಲ. ಅದಕ್ಕೆ ಏನಾಗಿದೆ ಅಂತಲೂ ಗೊತ್ತಿಲ್ಲ. ಹಾರಾಡ್ತಿದ್ದು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಇವಾಗ ಸುಮ್ಮನೆ ನಡ್ಕೊಂಡು ಹೋಗ್ತಿದೆ, ಆರ್ತಾನೆ ಇಲ್ಲ ಅದು. ನೋಡಿ ಹೆಂಗಿದೆ ಅದು. ಈ ಥರ ಗ್ರೀನ್ ಮತ್ತು ಬ್ಲೂ ಮತ್ತು ರೆಡ್ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಆಗಿರೋ ಥರ ಇದೆ ಅದು ಹುಳ. ಝೂಮ್ ಮಾಡೋಕ್ಕೆ ಭಯ ಅಲ್ಲ, ಹತ್ರ ಹೋಗೋಕ್ಕೆ ಭಯ ಆಗ್ತಿದೆ ನನಗೆ. ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅದು ಒಂದೊಂದು ಕಡೆ ತಿರುಗ್ದಂಗೆಲ್ಲ ಒಂದೊಂದು ಶೇಡ್ ಬರ್ತಾಯಿದೆ ಆ ಹುಳ. ಓ, ಇಷ್ಟೊತ್ತರೆಗೂ ಹಾರಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತಿದ್ದೆವು ಅಂತಲೇ ಗೊತ್ತಾಗಲಿಲ್ಲ. ಓ, ಎಷ್ಟು ಮೇಲೋಯ್ತದು. ಅದು ಎಲ್ಲಿಂದ ಬಂತು ಅಂತಲೂ ಗೊತ್ತಿಲ್ಲ. ನಾನು ವಿಂಡೋ ಕೂಡ ಓಪನ್ ಮಾಡಿಲ್ಲ. ಇವಾಗ ಕಸ ಗುಡಿಸೋ ಕಾರ್ಯಕ್ರಮ. ಕಸನ ಗುಡಿಸ್ಕೊಂಡು ಹೋಗ್ತಾಯಿದ್ದೀನಿ ನೀಟಾಗಿ ಒಂದು ಕಡೆಯಿಂದ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದನ್ನು ಮರ್ತೋಯ್ತು ನನಗೆ ವಿಡಿಯೋ ಮಾಡೋದು. ಸಾರಿ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋವಾಗ ವಿಡಿಯೋ ಮಾಡೋದು ಮರ್ತೋಯ್ತು. ಸೊ ಹಂಗಾಗಿ ಬಟ್ಟೆ ಎಲ್ಲ ಇವಾಗ ಒಣಗಿಸಿ ನೀಟಾಗಿ ಎತ್ಕೊಂಡು ಬಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಒಂದು 11 ಗಂಟೆ ಒಳಗಡೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಬೇಗ ಬೇಗ ಒಂದಷ್ಟು ಟೈಮ್ಗಳು ಕೂಡ ಸಿಗುತ್ತೆ ಬೇರೆ ಕೆಲಸ ಮಾಡೋದಕ್ಕೆ. ನಾವು ಒಂದೇ ಕೆಲಸನೇ ಮಾಡ್ಕೊಂಡಿದ್ದೀವಿ ಅಂತಂದರೆ ಸಂಜೆವರೆಗೂ ಬರೀ ಆಮೇಲೆ ಮಾಡ್ಕೊಳ್ಳೋಣ ಇಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಂಜೆವರೆಗೂ ಇದ್ವಿ ಅಂತಂದರೆ ಹಿಂಗೆ ಒಂಥರ ಮನೆಯಲ್ಲಿ ಏನೋ ಒಂಥರ ಸಮಾಧಾನನೇ ಇರೋದಿಲ್ಲ. ಸೊ ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡ್ತೀನಿ ನಾನು. ಮತ್ತು ಬೇರೆದಕ್ಕೆ ಕೆಲಸಗಳಿಗೆಲ್ಲ ಟೈಮ್ ಕೊಡೋದಕ್ಕೆ ಸರಿ ಹೋಗುತ್ತೆ. ಸೊ ಹಂಗಾಗಿ ಇವಾಗ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬೇಗ ಬೇಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಂಬಿಡ್ತೀನಿ. ಸೊ ಬಟ್ಟೆ ಎಲ್ಲ ಮಡ್ಚ್ಕೊಂಡಿದ್ದಾಯ್ತು. ಇವಾಗ ಇದನ್ನು ಆ ಜಾಗಕ್ಕೆ ಸೇರಿಸ್ಬಿಟ್ರೆ ಸೊ ಇದೊಂದು ಕೆಲಸ ಮುಗೀತು. ಇವಾಗ ನೈಟ್ ಊಟಕ್ಕೆ ನಾನು ರೆಡಿ ಮಾಡ್ಕೋತಾ ಇರೋದು ರಸಮ್ಗೆ. ಸೊ ಇಲ್ಲಿ ಕಾಳು ಮೆಣಸು ಮತ್ತು ಜೀರಿಗೆನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಎಲೆಕೋಸಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ರಸಮ್ ಜೊತೆಗೆ. ಸೊ ಇವಾಗ ಅದಕ್ಕೆ ಏನೇನು ಬೇಕೋ ಎಲ್ಲದನ್ನು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಒಂದು ಕಡೆ ರೈಸಿಗೆ ಇಟ್ಕೋತಾ ಇದ್ದೀನಿ ನಾನು. ಇದು ಸ್ವಲ್ಪ ಜಾಸ್ತಿ ಉರಿಯುತ್ತೆ ಬರ್ನರು, ಹಂಗಾಗಿ ಇದಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ರಸಮ್ಗೆ ಈ ಥರ ಪಾತ್ರೆಯಲ್ಲಿ ಇಟ್ಕೋತೀನಿ. ಈಗ ಒಂದು ಕಡೆ ರೈಸ್ ಕೂಡ ಆಗಿದೆ. ಇವಾಗ ಈ ಕಡೆ ಸಾಂಬಾರು ಕುದಿಯೋಕೆ ಇಟ್ಬಿಟ್ಟು ಇಲ್ಲಿ ಪಲ್ಯನ ರೆಡಿ ಮಾಡ್ಕೋತಾ ಇದ್ದೀನಿ.
ನೋಡಿದ್ರಲ್ಲ ಇವತ್ತಿನ ರಾತ್ರಿ ಊಟಕ್ಕೆ ಅನ್ನ ರಸಮು ಮತ್ತು ಎಲೆಕೋಸಿನ ಪಲ್ಯ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.